ಮೋಶೆಯೊಂದಿಗೆ ಇದ್ದ ಹಾಗೆ. ಜೇಷಾಮ್ ಜಬದೊರೆ. ಅಧ್ಯಾಯ 12. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಮೋಸೆಯ ಕಾಲದ ನಂತರ ಕರ್ತನು ಯೆಹೋಶುವನನ್ನು ಇಸ್ರೇಲ್ ಜನರನ್ನು ನಡೆಸುವುದಕ್ಕಾಗಿ ಕರೆದನು. ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊರುವುದು ಹೇಗೆಂದು ಯೋಚಿಸುತ್ತಿರುವ ವೇಳೆಯಲ್ಲಿ ಕರ್ತನು ಯೆಹೋಶುವನನ್ನು ನೋಡಿ, ನಾನು ಮೋಸೆಯೊಂದಿಗೆ ಇದ್ದ ಹಾಗೆ ನಿನ್ನೊಂದಿಗೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ಯೆಹೋಶುವ 1:5 ಎಂದು ಹೇಳಿ ಯೆಹೋಶುವನನ್ನು ಧೈರ್ಯಪಡಿಸುತ್ತಾನೆ. ದೇವಾದಿದೇವನು ಯಾವಾಗಲೂ ನಿನ್ನೊಂದಿಗೆ ಇರುವುದಾದರೆ ನೀನು ಎಷ್ಟು ಭಾಗ್ಯಶಾಲಿ. ಯೇಸು ಕ್ರಿಸ್ತನು ಇಗೋ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತಾನೆ ಎನ್ನುತ್ತಾನೆ. ಮತ್ತಾಯ 28:20. ಮೋಸೆಯೊಂದಿಗೆ ಇದ್ದ ದೇವರು ನಿನ್ನೊಂದಿಗೆಯೂ ಇರುತ್ತಾನೆ. ಮೋಸೆಯೊಂದಿಗೆ ದೇವರು ಹೇಗೆ ಇದ್ದನೆಂಬುದನ್ನು ನೋಡೋಣ. ವಿಮೋಚನಕಾಂಡದ ಮೊದಲ 14 ಅಧ್ಯಾಯಗಳನ್ನು ನೋಡುವುದಾದರೆ, ದಾಸತ್ವದಲ್ಲಿದ್ದ ಇಸ್ರಾಯೇಲರನ್ನು ದೇವರು ಮೋಸೆಯ ಮೂಲಕವಾಗಿ ಬಿಡುಗಡೆ ಮಾಡಲು ಯೋಚಿಸಿದನು. ಅದಕ್ಕಾಗಿ ಮೋಸೆ ಯಾವ ಕಾರ್ಯಗಳನ್ನು ಮಾಡಬೇಕೆಂಬುದನ್ನು ಕುರಿತು ಆಲೋಚನೆಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಮೋಸೆಗೆ ದೇವರು ಆಲೋಚನಾ ಕರ್ತನಾಗಿದ್ದನು. ಈಗ ನಿನಗೆ ಬಹಳ ಅಗತ್ಯವಾಗಿ ಬೇಕಾಗಿರುವುದು ದೇವರ ಆಲೋಚನೆ. ಮೋಶೆಗೆ ಆಲೋಚನಾ ಕರ್ತನಾಗಿದ್ದ ದೇವರು ನಿನಗೆ ಆಲೋಚನಾ ಕರ್ತನಾಗಿರುತ್ತಾನೆ. ನಿನ್ನ ಸಮಸ್ಯೆಗಳು ಏನೇ ಆಗಿರಲಿ, ನಿನಗೆ ಅಗತ್ಯವಾದ ಒಳ್ಳೆಯ ಆಲೋಚನೆಗಳನ್ನು ಕರ್ತನು ನಿನಗೆ ಕೊಡುತ್ತಾನೆ. ಏಕೆಂದರೆ ಆತನ ಹೆಸರು ಆಲೋಚನಾ ಕರ್ತನು. ಎದುರಿಗೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ. ಇಸ್ರೇಲ್ ಜನರು ಬಹಳವಾಗಿ ಭಯಪಟ್ಟರು. ಮೋಶೆಯ ಎದುರಿಗೆ ಕೂಗಿಕೊಳ್ಳುತ್ತಾರೆ, ಮೋಶೆ ಜನರನ್ನು ನೋಡಿ ಭಯಪಡಬೇಡಿರಿ, ಕರ್ತನು ನಿಮಗಾಗಿ ಯುದ್ಧ ಮಾಡುತ್ತಾನೆ. ವಿಮೋಚನಕಾಂಡ 14:14. ಐಗುಪ್ತರು ಇಸ್ರೇಲರನ್ನು ನೋಡಿ ಓಡಿ ಹೋಗುತ್ತಾರೆ. ಕರ್ತನು ಇಸ್ರೇಲರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದನು. ವಿಮೋಚನಕಾಂಡ 14:25. ಆ ಸಿರಿಯ ರಾಜನು ಹಿಜ್ಕೀಯನಿಗೆ ವಿರೋಧವಾಗಿ ಸೈನ್ಯವನ್ನು ತೆಗೆದುಕೊಂಡು ಬಂದಾಗ ಅರಸನಾದ ಹಿಜ್ಕೀಯನು ದೇವರಿಗೆ ಮೊರೆಯಿಡುತ್ತಾನೆ. ನಡೆದದೇನು? ಕರ್ತನ ದೂತನು ಆ ಸಿರಿಯರ ಪಾಳೆಯಲ್ಲಿದ್ದ 1,85,000 ಮಂದಿ ಸೈನಿಕರನ್ನು ಸಂಹರಿಸಿದನು. 2 ಅರಸು 19:35. ಕರ್ತನು ಹಿಜ್ಕೀಯನಿಗಾಗಿ ಯುದ್ಧ ಮಾಡಿದನು. ಅಸೂರ್ಯರ ಅರಸನಾದ ಸನ್ಹೇರೀಬನು ತನ್ನ ದೇಶಕ್ಕೆ ಹಿಂತಿರುಗಿದನು. 2 ಪೂರ್ವಕಾಲ ವೃತ್ತಾಂತ 32:21. ನಮ್ಮ ಕರ್ತನು ಸೇನಾಧೀಶ್ವರನು. ಕೀರ್ತನೆ 84:1. ನಿನ್ನ ಸಮಸ್ಯೆಗಳು ಯಾವುದೇ ಆಗಿರಲಿ, ನಿನ್ನ ಹೋರಾಟಗಳು ಏನೇ ಆಗಿರಲಿ, ನೀನು ಭಯಪಡಬೇಡ. ಬಡತನವೇ, ವ್ಯಾಧಿಯೇ, ಅವಮಾನವೋ, ನಿಂದೆಯೋ ಯಾವುದೇ ಆಗಿರಲಿ, ನೀನು ತಾಳ್ಮೆಯಿಂದ ಕಾದಿರು. ಮೋಶೆಗಾಗಿಯೂ ಇಸ್ರೇಲರಿಗಾಗಿಯೂ ಫರೋಹನೊಂದಿಗೆ ಯುದ್ಧ ಮಾಡಿದ ಕರ್ತನು ನಿನಗಾಗಿ ಯುದ್ಧ ಮಾಡುತ್ತಾನೆ. ಹಗಲಿನಲ್ಲಿ ಮೇಘಸ್ತಂಭದಲ್ಲಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲಿಯೂ ಇಸ್ರೇಲ್ ಮಕ್ಕಳನ್ನು ಮಾರ್ಗ ನಡೆಸಿದ ದೇವರು. ವಿಮೋಚನಕಾಂಡ 13:21-22. ನಿನ್ನನ್ನು ನಡೆಸುತ್ತಾನೆ. ಅದು ಮಾತ್ರವಲ್ಲ, ಮಾರ್ಗದಲ್ಲಿ ಸಿದ್ಧ ಮಾಡಿದ ಸ್ಥಳಕ್ಕೆ ನಿನ್ನನ್ನು ಸೇರಿಸುವುದಕ್ಕಾಗಿ ಒಬ್ಬ ದೂತನನ್ನು ಮುಂದೆ ಕಳಿಸುತ್ತಾನೆ. ಕರ್ತನ ಸಮೂಹವು ಮೋಶೆಯ ಮುಂದೆ ನಡೆಯಿತು. ವಿಮೋಚನಕಾಂಡ 33:14. ಹೀಗೆ ಮೋಶೆಗೂ
ಇಸ್ರೇಲರಿಗೂ ಪ್ರೊಟೆಕ್ಟರ್ ಆಗಿ ಕರ್ತನು ಇದ್ದನು. ಅಷ್ಟು ಮಾತ್ರವಲ್ಲ, ಅರಣ್ಯದಲ್ಲಿ ಮೋಸೆಯನ್ನು ಇಸ್ರೇಲರನ್ನು ಮನ್ನದಿಂದಲೂ ಲಾವಕ್ಯಗಳಿಂದಲೂ ಪೋಷಿಸಿದನು. ವಿಮೋಚನಕಾಂಡ 16, 13, 14. ಕೈಯಾದ ಮಾರವನ್ನು ಸಿಹಿ ಮಾಡಿದನು. ವಿಮೋಚನಕಾಂಡ 15, 25. ಬಂಡೆಯಿಂದ ನೀರನ್ನು ಬರಮಾಡಿದನು. ಹೀಗೆ ಮೋಸೆಗೂ ಇಸ್ರೇಲರಿಗೂ ಸಹಾಯಕ ಆಗಿ ಅಗತ್ಯತೆಗಳನ್ನು ಪೂರೈಸುವನಾಗಿಯೂ ಇದ್ದನು. ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಫಿಲಿಪ್ಪಿಯ 4:19. ಮೋಸೆಯ ಸಹಾಯಕನು, ಕಾಪಾಡುವವನು, ಅಗತ್ಯತೆಗಳನ್ನು ಸಂಧಿಸುವವನು ಆಗಿರುವ ಕರ್ತನು ನಿನ್ನನ್ನು ಕಾಪಾಡಿ ನಿನಗೆ ಸಹಾಯ ಮಾಡಿ ನಿನ್ನ ಅಗತ್ಯತೆಗಳನ್ನೆಲ್ಲ ಸಂಧಿಸುವನು. ಕಳವಳ ಪಡಬೇಡ. ಕೊನೆಯದಾಗಿ ಕರ್ತನು ಮೋಶೆಯೊಂದಿಗೆ ಸ್ನೇಹಿತನಂತೆಯೂ ಇದ್ದನು. ವಿಮೋಚನಕಾಂಡ 33:11 ಒಬ್ಬನು ತನ್ನ ಸ್ನೇಹಿತನೊಂದಿಗೆ ಮಾತನಾಡುವಂತೆ ಮೋಶೆಯೊಂದಿಗೂ ದೇವರು ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ನಿಜವಾದ ಸ್ನೇಹಿತನ ಪ್ರೀತಿಯು ಸಹೋದರನ ಪ್ರೀತಿಗಿಂತಲೂ ಶ್ರೇಷ್ಠವಾದುದು ಎಂದು ಪರಿಶುದ್ಧ ಜಕರೀಯನು ತಾನು ಬರೆದಿರುವ ಗ್ರಂಥದಲ್ಲಿ ಬರೆದಿರುತ್ತಾನೆ. ಏಕೆಂದರೆ ಪ್ರೀತಿ ಎಲ್ಲವನ್ನು ಸಹಿಸುತ್ತದೆ, ಪ್ರೀತಿ ಎಲ್ಲವನ್ನು ನಂಬುತ್ತದೆ. 1 ಕೊರಿಂಥ 13:7. ಜ್ಞಾನೋಕ್ತಿ 27:10 ನಿನಗೂ ನಿನ್ನ ತಂದೆಗೂ ಮಿತ್ರನಾದವನನ್ನು ಬಿಡಬೇಡ ಎಂದು ಜ್ಞಾನಿಯಾದ ಸೊಲೊಮೋನನು ಹೇಳುತ್ತಾನೆ. ಯೋನಾತಾನನ ಮೇಲಿದ್ದ ಪ್ರೀತಿಯು ಆಶ್ಚರ್ಯಕರವಾದದೆಂದು ದಾವೀದನು ಹೇಳುತ್ತಾನೆ. 2 ಸಾಮುವೇಲ 1:26. ಸ್ನೇಹಿತರಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವವನು ಒಬ್ಬನಿದ್ದಾನೆ. ಆಪ್ತ ಸ್ನೇಹಿತನು ಕೂಡ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ಕೀರ್ತನೆ 41:9. ನೀನು ನಂಬಿರುವವನು ನಿನ್ನನ್ನು ಕೈಬಿಡಬಹುದು, ಆದರೆ ನಾನು ನಂಬಿರುವ ಯೇಸು ಕ್ರಿಸ್ತನು ನಿನ್ನೆ ಈ ಹೊತ್ತು ನಿರಂತರವೂ ಇರುವವನು. ಅವನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ಕೈ ಬಿಡುವುದೂ ಇಲ್ಲ. ಮೋಸೆಗೆ ಸ್ನೇಹಿತನಂತೆ ಇದ್ದ ದೇವರು ನಿನಗೂ ನಿಜವಾದ ಆಪ್ತ ಸ್ನೇಹಿತನಾಗಿದ್ದಾನೆ. ಮೋಸೆಯೊಂದಿಗೆ ಇದ್ದ ದೇವರು ನಿನ್ನ ಜೊತೆಗೂ ಇದ್ದು ನಿನ್ನನ್ನು ಕಾಪಾಡುತ್ತಾನೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ.
ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೆ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೆ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.